ಎಸ್ ಸರ್. ಥ್ಯಾಂಕ್ ಯು. ಹಲೋ. ಊಟ ರೆಡಿ ಮಾಡಿದ್ದೀನಿ, ಬೇಗ ಮನೆಗೆ ಬಂದುಬಿಡು. ಹಾಂ ಬಂದೆ, 2 ನಿಮಿಷ. ಏನು ಬ್ಯಾಟಿಂಗ್ ಶುರು ಮಾಡಿದ್ಯಾ? ಏನು ಇವತ್ತು ಕಮಾಯಿ ಜೋರಾಗಿತ್ತಾ? ದುಡ್ಡು ತಕ್ಕಾಗಿ ಊಟ ಮಾಡೋದಾದರೆ ಇವತ್ತು ಹೊಸನೇ ಗತಿ. ಯಾಕೋ ಆರ್ಡರ್ ಇರಲಿಲ್ವಾ? ಆರ್ಡ್ರಿಗೇನು ಬರ್ತಾ ಇರುತ್ತೆ. ಈ ಕಡೆ ರೆಸ್ಟೋರೆಂಟ್ನವರು, ಆ ಕಡೆ ಕಸ್ಟಮರ್ಸು ಕಾಯಿಸಿ ಸಾಕು ಮಾಡಿಬಿಟ್ರು. ಅದಕ್ಕೆಲ್ಲ ಮೂಡ್ ಆಫ್ ಮಾಡ್ಕೊಂಡ್ರೆ ಹೇಗೋ? ನಮ್ಮ ಕೆಲಸದಲ್ಲಿ ಇದೆಲ್ಲ ಮಾಮೂಲು ತಾನೆ. ಅದು ನಿಜ, ನಾಯಿ ಬಾಡನ್ನು. ಹಲೋ, ಬಂದೆ 2 ನಿಮಿಷ. ಏಯ್, ನಂಗೆ ಮೌಲ್ಯ ಸಿಗ್ತಾಳೆ, ನಾನು ನಿಂಗೆ ಆಮೇಲೆ ಸಿಗ್ತೀನಿ ಆಯಿತಾ? ಬರ್ತೀನಿ, ಬಾಯ್. ಆ ನಾಯಿ ಪಾಡಿಗಿಂತ ಈ ನಾಯಿ ಪಾಡ ಎಷ್ಟೋ ವಾಸಿ. ಸಾರಿ ಕಣೆ, ಲೇಟ್ ಆಯಿತು. ಮೊದಲು ಬಾಯಿರ್ಸ್ಕೊ, ತಿಂದಿರೋದು ಹಾಗೇ ಇದೆ. ಇಷ್ಟು ವರ್ಷ ನಾನು ಪ್ರೀತಿ ಮಾಡದೇ ಇದ್ದದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನನಗೆ ನಿನ್ನಂಥ ಒಳ್ಳೆ ಹುಡುಗಿ ಸಿಗ್ತಿದ್ದಾಳೆ. ಸಿಗ್ತಿದ್ದಾಳೆ ಅನ್ನೋ ಖುಷಿ. ಆದಷ್ಟು ಬೇಗ ನನ್ನ ಪ್ರೀತಿನ ನಿಮ್ಗೆ ಹೇಳಿ ನಿಮ್ಮನ್ನು ನನ್ನ ಮನಸ್ಸಿನ ವಾಲ್ಪೇಪರ್ಗೆ ಹಾಕ್ತೀನಿ. ಛೀ, ಕೆಟ್ಟು ವಾಸನೆ ಬರ್ತಿದೆ, ದೂರ ಇಲ್ಲ ನನ್ನಿಂದ. ಒಳ್ಳೆ ಮನಸ್ಸಿರೋರಿಗೆ, ಕಷ್ಟಪಟ್ಟು ದುಡಿಯೋ ವ್ಯಕ್ತಿ ದೇಹದಿಂದ ಬೆವರಿನ ವಾಸನೆ ಬಂದರೆ, ಮನಸ್ಸಿನ ತುಂಬ ಅಹಂಕಾರ ತುಂಬಿರೋರಿಗೆ ಬಡತನದ ವಾಸನೆ ಬರುತ್ತಂತೆ ಅಂತ ಸಂತು ಹೇಳ್ತಾ ಇದ್ದ ಯಾವಾಗಲೂ. ಹಾಗಾದ್ರೆ ಸಂತು ಹತ್ರನ ಹೋಗಿ ಸಾಯ್. ಸುಮ್ಮನೆ ತಮಾಷೆ ಮಾಡಿದೆ ಕಣೆ, ನೀನು ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತೀಯಾ? ನೋಡು, ನನ್ನ ಇಷ್ಟ ಮತ್ತು ಅಭಿಪ್ರಾಯಗಳ ಬಗ್ಗೆ ಇನ್ಯಾವತ್ತೂ ತಮಾಷೆ ಮಾಡಬೇಡ ನೀನು. ಸರಿ, ತಪ್ಪಾಯಿತು, ಬಾ ಕುತ್ಕೋ ಪ್ಲೀಸ್. ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತಾ ಇದೀಯಾ? ನಂಗೆ ಆ ಮನೇಲಿ ಇರೋಕ್ಕಾಗ್ತಿಲ್ಲ. ದಿನೇ ಕಿರಿಕಿರಿ ಜಾಸ್ತಿ ಆಗ್ತಿದೆ. ನಿಂಗೆ ಗೊತ್ತಲ್ವಾ, ಅವ್ರು ನನ್ನ ಸ್ವಂತ ಅಣ್ಣ ಅಲ್ಲ, ಅತ್ತೆ ಮಗ ಅಂತ. ನಾವು ಸರಿ ಇದ್ದರೂ ಅದಕ್ಕೆ ನಮ್ಮನ್ನು ನೋಡೋ ದೃಷ್ಟಿನೇ ಸರಿ ಇಲ್ಲ. ನಾನು ಆದಷ್ಟು ಬೇಗ ಅಲ್ಲಿಂದ ಕರ್ಕೊಂಡೋಗು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಸದ್ಯಕ್ಕೆ ಬೇರೆ ಮನೆ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. 2 ವರ್ಷದಿಂದ ಇದನ್ನೇ ಹೇಳ್ತಿದ್ಯಾ, ಇನ್ನೂ ನಿನ್ನ ಪರಿಸ್ಥಿತಿ ಸರಿಯಾಗಿಲ್ಲ. ಎಲ್ಲ ನನ್ನ ಕರ್ಮ. ಇನ್ನೂ ಯಾಕೆ ಕೂತಿದ್ಯಾ? ಬಾ, ನನ್ನ ಡ್ರಾಪ್ ಮಾಡು. ಸರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಆಫೀಸ್ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲಿ ಬರ್ತೀನಿ. ಬನ್ನಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಪ್ಲೀಸ್.
ನನಗೆ ಬೇಕಾಗಿರೋದು ನಿಮ್ಮ ಥ್ಯಾಂಕ್ ಯು ಅಲ್ಲ, ನಿಮ್ಮ ಒಪ್ಪಿಗೆ. 6 ತಿಂಗಳ ಹಿಂದೆ ನೀವು ಆಫೀಸಿಗೆ ಬಂದಾಗ ಆದ ಪ್ರೀತಿ ಇದು. ನೀವು ಅಂದ್ಕೊಂಡಿರ್ಬೋದು ಯಾಕೆ ಇಷ್ಟು ದಿವಸ ಹೇಳಿಲ್ಲ ಅಂತ. ಈ ಪ್ರಶ್ನೆಗೆ ಉತ್ತರ ನನ್ನ ಹತ್ರನೂ ಇಲ್ಲ. ಆದರೆ ಇವತ್ತು ನನ್ನಲ್ಲಿರೋ ಪ್ರಶ್ನೆ ನಿಮ್ಮ ಹತ್ರ ಕೇಳಿ ನಿಮ್ಮ ಅಭಿಪ್ರಾಯ ತಿಳ್ಕೋಬೇಕು ಅಂತ ಆಸೆ ಆಗಿದೆ. ಹಾಗಂತ ನೀವು ಈಗಲೇ ಹೇಳಬೇಕಂತ ಏನಿಲ್ಲ. ನಿಧಾನವಾಗಿ ನಿಮ್ಮ ಸಮಯ ತಗೊಂಡು ಆಲೋಚನೆ ಮಾಡಿ ಉತ್ತರ ಹೇಳಿ. ನಾವು ಯು ಕ್ಯಾರಿ ಆನ್. ನನ್ನ ಮನೆಯಲ್ಲೇ ಕಳ್ಳತನ ಮಾಡ್ತಿದ್ದೀಯೇನೆ? ನನ್ನ ಗಂಡ ಕಷ್ಟಪಟ್ಟು ನಿನಗೆ ಅನ್ನ ಹಾಕಿದ್ರೆ ಅವರಿಗೆ ಮೋಸ ಮಾಡ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ಇಲ್ಲ ಅದಕ್ಕೆ ನಂದೇನು ತಪ್ಪಿಲ್ಲ, ಅಣ್ಣನೇ ದುಡ್ಡು ತಗೋ ಅಂತ ಹೇಳ್ದ. ನನಗೆ ಎದುರು ಮಾತಾಡ್ತೀಯಾ? You are trying to call is the person you ಪರವಾಗಿಲ್ಲ, ಮಾತಾಡಿ. ಪರವಾಗಿಲ್ಲ, ಮನೆಯಿಂದ. ಪರವಾಗಿಲ್ಲ ಬಿಡು, ಫ್ರೀ ಆದಮೇಲೆ ಅವಳೇ ಕಾಲ್ ಮಾಡ್ತಾಳೆ ನೋಡು. ಅಲ್ಲಿ ತನಕ ನಾವು ಸ್ವಲ್ಪ ಟೈಟ್ ಆಗೋಣ. ಸರಿ. ಎಲ್ಲಿಗೆ ಹೋಗ್ತಿದ್ದೀವಿ? ಫಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗುವ, ಅದಾದಮೇಲೆ ಹೊರಗಡೆ ಎಲ್ಲ ಶಾಪಿಂಗ್ ಹೋಗುವ. ಒಂದು ನಿಮಿಷ. ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದೀರಾ, ಬಲ್ಗಲಿಟ್ಟು ಒಳಗೆ ಹೋಗಿ. ಗುಣ, ನಿಂಗೊಂದು ಹೋಗಾಟ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಹೇಳು. ಕೇಳು. ಮೆಚ್ಚಿದವರಿಗೆ ಸಿಗದಿರುವ, ಸಿಕ್ಕಿದವರು ಮೆಚ್ಚದಿರುವ, ನಾನು ಯಾರು? ಗುಣ, ನೀನು ಇದಕ್ಕೆ ಸರಿ ಉತ್ತರ ಕೊಟ್ಟರೆ ನನ್ನ ಲೆಕ್ಕದಲ್ಲಿ ನಿನಗೊಂದು ಬಿಯರ್, ಆದರೆ ತಪ್ಪು ಉತ್ತರ ಕೊಟ್ಟರೆ ನಿನ್ನ ಲೆಕ್ಕದಲ್ಲಿ ನನಗೆ 2 ಬಿಯರ್. ಅದ್ಯಾಕೆ 2 ಬಿಯರ್? ಅದು ಹಾಗೆಯಾ, ಗೆದ್ದವರಿಗೆ ಬೆಲೆ ಜಾಸ್ತಿ. ಹಲೋ ಬಾಸ್, ಹೇಳಿ ಏನಾಗಬೇಕು? ಓಕೆ ಬಾಸ್. ವಿಶ್ ಯು ಹ್ಯಾಪಿ ಬರ್ಡೇ. ಯೋಗ್ಯತೆಗೆ ತಕ್ಕಾಗಿರೋ ಗಿಫ್ಟೇ ತಂದಿದ್ಯಾ. ಸರಿ, ಎಲ್ಲಿಗೋಗೋಣ? ಸಾರಿ ಕಣೆ, ಈಗಾಗಲ್ಲ, ಸಂಜೆ ಮೇಲೆ ಸಿಗ್ತೀನಿ. ಸರಿ, ಎಲ್ಲಿಗಾದ್ರೂ ಹೋಗಿ ಸಾಯ್. ಬರ್ತೀನಿ, ಬಾಯ್.
ಆ ಚಪ್ಪಲಿ ಮೌಲ್ಯ ಅಂದು. ಹೌದೌದು, ಮೌಲ್ಯಂದೆ. ನಾನು ಮೌಲ್ಯ ಮದುವೆ ಆಗ್ತಾಯಿದ್ವಿ. ನಿಮ್ಮ ಮೌಲ್ಯ ಗೊತ್ತಾ? ಪರವಾಗಿಲ್ಲ, ಇಟ್ಕೊ. ಕೊಡೋದು. ಭಿಕ್ಷೆ ತಗೊಳ್ಳೋ ಜಾಗದಲ್ಲಿ ನೀವಿದ್ದೀರಾ, ಕೊಡೋ ಜಾಗದಲ್ಲಿ ಇವನಿದ್ದಾನೆ. ಏನು ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಾ? ಕುಡಿದು ಬಂದಿದ್ದೀರಾ? ನಡೆದಿರೋ ಕಥೆನ ಮತ್ತೆ ಶುರುವಿಂದ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಸಾಧ್ಯವಾದರೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರನ ಮಾನ ಮರ್ಯಾದೆ ಬಿಟ್ಟು ಮನಸ್ಸಾಕ್ಷಿನ ಮಾರ್ಕೊಂಡು ನಿಮ್ಮ ಜೊತೆ ಬಂದಿದ್ದಾಳಲ್ಲ ಅವಳ ಹತ್ರ ಕೇಳಿ. ಬಾರೋ. ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಈಗಾಗಲೂ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ಇವತ್ತು ಅವನಿಗೆ ಮೋಸ ಮಾಡಿದಾಗೆ ನಾಳೆ ನನಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ? ದಯವಿಟ್ಟು ಇಲ್ಲಿಂದ ಹೊರಟೋಗು. ಮತ್ತೆ ನನ್ನ ಜೀವನದಲ್ಲಿ ಯಾವತ್ತೂ ಬರಬೇಡ. ಹೋಗು. ಪ್ರೀತಿ. ನೀನು ಕೇಳಿದ ಒಗಟಿನ ಉತ್ತರ ಪ್ರೀತಿ. ಅಷ್ಟೇ ಸಾಕ? ಅಲ್ಲ, ನನ್ನ ಒಡವೆ ಇನ್ನು ಬಿಚ್ಚಿಕೊಡ್ಲಾ? ನೋಡಿ, ನಿಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ನೀನ್ ಇನ್ಮೇಲೆ ಈ ಮನೆಯಲ್ಲಿ ಇರೋದು ನನಗಿಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗು. ಅದಕ್ಕೆ ನಂದೇನು ತಪ್ಪಿಲ್ಲ. ಅದಕ್ಕೆ ಒಂದ್ಸಲ ನನ್ನ ಮಾತು ಕೇಳಿ. ಅದಕ್ಕೆ ಇನ್ನೇನು ಹೇಳ್ಬೇಡ ತಾಯಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗೋ ಅಂದೆ. ಅಕ್ಕ, ನಮ್ದೊಂದು ಫೋಟೋ ತೆಗಿತೀರಾ? ಒಂದು ನಿಮಿಷ ರೀ, ಇಲ್ಲಿ ಬನ್ನಿ. ಅಣ್ಣ, ನೀವು ಬನ್ನಿ. ಹಾಂ, ಬಂದೆ.